Myself Raj, my teammate name is Manoj Sheikh. Today our topic is about autonomous vehicle system. Autonomous vehicle system, AI powered. Introduction. ಈಗ autonomous vehicles ಅಂದ್ರೆ ಈಗ humans ಇಂದ ಒಂದು ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ಬರ್ತಾವೆ. ಈಗ autonomous ಇದಕ್ಕೆ ಮಾಡ್ತೀವಿ ಅಂದ್ರೆ ಈಗ ಆಕ್ಸಿಡೆಂಟ್ಸ್ ಎಲ್ಲ ರಿಡ್ಯೂಸ್ ಮಾಡೋಕ್ಕೆ ಮಾಡ್ತಿದ್ವಿ. ಇದರಲ್ಲಿ ನಾವು ಇದಕ್ಕೆ ಯೂಸ್ ಮಾಡಿದ್ರೆ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡ್ಬೋದು. ಇದೆ ನೋಡಿ ಮಿಲಿ ಸೆಕೆಂಡ್ನಲ್ಲಿ ಡೇಟಾ ಪ್ರೊವೈಡ್ ಮಾಡ್ತೀವಿ. ಹ್ಯೂಮನ್ಸ್ಗಿಂತ ಅಕ್ಯುರೇಟ್ ಆಗಿರ್ತದೆ. ಎರರ್ಸ್ ಜಾಸ್ತಿ ಮಾಡಲ್ಲ. ಎರರ್ಸ್ AI ಸೆನ್ಸರ್ಸ್ ಏಜ್ ಕಂಪ್ಯೂಟಿಂಗ್ ಅಂತ ನಡುವೆ ಇದೆ. ಹಾರ್ಡ್ವೇರ್ ಕಂಪೋನೆಂಟ್ಸ್ ಮತ್ತು ಸಾಫ್ಟ್ವೇರ್ ಕಂಪೋನೆಂಟ್ಸ್ ಇದು ಸಿಸ್ಟಮ್ ಆರ್ಕಿಟೆಕ್ಚರ್. ಹಾರ್ಡ್ವೇರ್ ಕಂಪೋನೆಂಟ್ಸ್ ಕ್ಯಾಮ್ರಾಸ್ LIDR, ರೆಡಾರ್, GPS ಮತ್ತು ನಾವಿಡ ಇದು ಕ್ಯಾಮ್ರಾದ 360 ಡಿಗ್ರಿ ವ್ಯೂ ಮಾಡೋಕ್ಕೆ ಒಂದು ಬೈಕ್ ಕಾರ್ ಬಂದರೆ ಕಾರಿಂದ 360 ಡಿಗ್ರಿ ವ್ಯೂ ಮಾಡೋಕ್ಕೆ. LDR ಅದು ಮ್ಯಾಪ್ ಪಾಯಿಂಟ್ಸ್ ಇರ್ತಕ್ಕಲ್ಲ. ಈಗ ನಾವು ವೆಹಿಕಲ್ಸ್ ಈಗ ನಾವು ಕಾರ್ ಅಂದರೆ ನಮ್ಮ ಸುತ್ತಮುತ್ತ ವೆಹಿಕಲ್ಸ್ ಇರ್ತಾವಲ್ಲ ಅವನ್ನೆಲ್ಲ ಡಿಟೆಕ್ಟ್ ಮಾಡೋಕ್ಕೆ LDR 3 ಪಾಯಿಂಟ್ ಯೂಸ್ ಮಾಡ್ತೀವಿ ನಾವು. ರೆಡಾರ್ ವೆಹಿಕಲ್ ಸ್ಪೀಡಿಗೆ ಕಂಟ್ರೋಲ್ಗೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. GPS ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ. ಇದು LDR ನಾವಿಡೋದು ಬ್ರೇನಾಗಿ ಆ್ಯಕ್ಟ್ ಮಾಡ್ತೀವಿ. ನಾವು ಎಲ್ಲದಕ್ಕೂ ಕಂಟ್ರೋಲ್ ಮಾಡೋಕ್ಕೆ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕೆ LDR ಇದೆ. ಸಾಫ್ಟ್ವೇರ್ ಕಂಪೋನೆಂಟ್ಸು DPI ಲರ್ನಿಂಗ್, DPI ಮತ್ತು AI ಡೀಪ್ ಲರ್ನಿಂಗ್ ಒಂದು ಮಾಡೆಲ್ ಟ್ರೈನ್ ಮಾಡ್ತೀವಿ. ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ AI ಮಾಡೆಲ್ ಟ್ರೈನ್ ಮಾಡ್ತೀವಿ. ಸಾಫ್ಟ್ವೇರ್ ಸೆನ್ಸರ್ ಫಂಕ್ಷನ್ಸ್, ಬ್ಲಾಕ್ ಪ್ಲಾನಿಂಗ್, PDI ಮತ್ತು MPC ಸರ್ವರ್. MPC ಅಂದರೆ ಅವು ಈಗ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ದ ರೆಡಾರ್ ಇದನ್ನು ಕಂಟ್ರೋಲ್ ಮಾಡೋಕ್ಕೆ PDI ಮತ್ತು MPC ಸರ್ವರ್. ಇದು ROS ಇಂದ ಮತ್ತು ಬ್ಲಾಕ್ ಫ್ಲೋ ಅವೆಲ್ಲ ಸಾಫ್ಟ್ವೇರ್ ಕಂಪೋನೆಂಟ್ಸ್. ಸೆನ್ಸರ್ ಲೇಯರ್, ಏಜ್ ಕಂಪ್ಯೂಟಿಂಗು, ಕ್ಲೌಡ್ ಇಂಟಿಗ್ರೇಷನ್. ಸೆನ್ಸರ್ ಲೇಯರಲ್ಲಿ ಕ್ಯಾಮರಾಸು, LDR, ರೆಡಾರ್ ಮತ್ತು GPS ಬರ್ತಾವೆ. ಏಜ್ ಕಂಪ್ಯೂಟಿಂಗಲ್ಲಿ ಫಂಕ್ಷನ್ ಪ್ರಿಡಿಕ್ಷನ್, ಫಾಸ್ಟ್ ಲ್ಯಾಂಡ್ಗೆ ಕಂಟ್ರೋಲ್ ಇದೆ. ಮತ್ತು ಕ್ಲೌಡ್ ಇಂಟಿಗ್ರೇಷನಲ್ಲಿ AI ಟ್ರೈನಿಂಗ್, OTA ಅಪ್ಡೇಟ್ಸ್, HD ಮ್ಯಾಪ್ಸ್ ಮತ್ತು ಅನಾಲಿಸಿಸ್. ವರ್ಕ್ಸ್ ಅಂತಂದರೆ ಡೇಟಾ ಅಕ್ವೈಷನ್ ಅಂದರೆ ಈಗ ನಾವು ಕಾರಿನ ಸೆನ್ಸರ್ಸ್ ಹಾಕಿರ್ತಾವಲ್ಲ ಅದು ಡೇಟಾ ಅದರ ಅಕ್ವೈಷನ್ ಡೇಟಾ ಕಲೆಕ್ಟ್ ಮಾಡ್ತದೆ. ಡೇಟಾ ಕಲೆಕ್ಟ್ ಮಾಡ್ತೀವಿ. ಸೆನ್ಸರ್ ಸೆನ್ಸ್ ಮಾಡ್ತಾವಲ್ಲ ಡೇಟಾ. ಈಗ ಕಾರ್ ಹೋಗ್ತಿರ್ತೀವಿ. ಈಗ ಸಡನ್ ಆಗಿ ನೋಡೋ ತಕ್ಷಣ ಡೇಟಾ ಸೆನ್ಸ್ ಮಾಡ್ತದೆ. ಡೇಟಾ ಸೆನ್ಸ್ ಮಾಡೋಕ್ಕೆ ಪ್ರಿಡಿಕ್ಷನ್ ಈಗ ಬಂದಾನ ಅಂತ ಗೊತ್ತಾಗುತ್ತೆ. ಪ್ರಿಡಿಕ್ಷನ್ ಮಾಡಿ ಪಾತ್ ಪ್ಲಾನಿಂಗ್ ಯಾವ ಪಾತಿಗೆ ಹೋಗ್ಬೇಕು, ಯಾರು ಹೋಗ್ಬಾರ್ದು ಅಂತ ಪಾತ್ ಪ್ಲಾನಿಂಗ್. ಆಮೇಲೆ ಕಂಟ್ರೋಲ್ ಎಕ್ಸಿಕ್ಯೂಷನ್, ಆಮೇಲೆ ಇದು ಕರೆಕ್ಷನ್ ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡಬೇಕು. ನೆಕ್ಸ್ಟ್ ರೇಟ್ ಕಡಿಮೆ ಮಾಡಿ ಮುಗಿಸ್ತೀವಿ. Myself Mohammed Sayed, I will be continuing from advantages. Enhance this eliminate human error with 90% faster reaction. AI interface react faster than human reaction time. But software is first architecture ensures safe operation without data or network. Continuous learning. Cloud learns from feedback that are provided. Fuel efficiency. AI optimizes driving profiles, reduce
unnecessary acceleration. Limitations and advantages. Adverse weather sensitivity, high development cost, HD map dependency, edge case vulnerability. Challenges. Bad weather. The rainfall and snow can reduce sensing the unexpected situations. Edge cases are not taking data, construction with unusual load market. Future scope. Federated learning, neuromorphic chips, 5G, 6G V2X, quantum sensing, and smart intelligence.